नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। ಕನ್ನೇರಿಯ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ. ದೇವರು ಮಾಡದೇ ಇರೋಂಥ ಕೆಲಸಗಳನ್ನು, ಸರ್ಕಾರ ಮಾಡದೇ ಇರೋಂಥ ಕೆಲಸಗಳನ್ನು ಪೂಜ್ಯ ಕನ್ನೇರಿ ಸ್ವಾಮಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವ ಕೃಷಿ ಇದನ್ನು ಒಂದು ರೀತಿ ಮಾಡಲ್ಲ ಅವರು. ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಕ್ಕೇ ಸಾವಯವ ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು ರೈತರಿಗೆ ಒಂದು ರೀತಿಯ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ತೋರಿಸ್ತಾ ಇರೋಂಥ ವ್ಯಕ್ತಿಯವರು. ಅಂಥ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಾಗಲಕೋಟೆ, ವಿಜಯಪುರ ಇಲ್ಲಿ ನಿರ್ಬಂಧ ಹಾಕಿದ್ದಾರೆ ಅಂತ ಕೇಳಿ ಕೋಟಿ ಕೋಟಿ ಹಿಂದೂಗಳಿಗೆ ತುಂಬ ನೋವಾಗಿದೆ. ಅದೇ ರೀತಿ ಶೈಕ್ಷಣಿಕವಾಗಿ ಸಾಮಾಜಿಕ ಶೈಕ್ಷಣಿಕ ಸ್ವದೇಶಿ ಚಿಂತನೆ, ಏಕೆಂದರೆ ಅವರ ಮಠಕ್ಕೆ ಹೋದಂಥ ಭಕ್ತರಿಗೆ ಗೊತ್ತಾಗತ್ತೆ, ಆ ಕನ್ನೇರಿಯ ಸುತ್ತಮುತ್ತಲು ನೂರಾರು ಹಳ್ಳಿಗಳಿರೋಂಥ ಬಡವರಿಗೆ ಅವರು ತಿನ್ನೋದಕ್ಕೆ ಅನ್ನ ಇಲ್ಲದೆ ಅಂತ ಆ ಬಡವರಿಗೆ ಉಚಿತವಾದ ಶಿಕ್ಷಣ, ಬಟ್ಟೆ, ಊಟ ಎಲ್ಲವನ್ನೂ ಕೂಡ ಉಚಿತವಾಗಿ ಕೊಡ್ತಾರೆ ಅಂತ ಒಬ್ಬರು ದೇವರು. ಅದಕ್ಕೋಸ್ಕರ ಹೇಳಿದೆ, ದೇವರು ಮಾಡದೇ ಇರೋಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ. ಅಂಥ ಮಾನ್ಯ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆಯಿಂದ ಅವರಿಗೆ ಬರಬಾರ್ದು ಅಂತ ನಿರ್ಬಂಧನೆ ಹಾಕಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬ ನೋವಾಗಿದೆ. ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸಂಥ ಒಬ್ಬ ವಿಶೇಷವಾದ ಸನ್ಯಾಸಿ. ಅವ್ರು ಯಾರದೇ ಮುಲಾಜಿಲ್ಲದೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತು ರಾಜ್ಯ ಸರ್ಕಾರ ಜಾತಿ ಗಣತ ಹೆಸರಿನಲ್ಲಿ ಹಿಂದೂ ಸಮಾಜನ ಒಡೆದ್ಬಿಟ್ರು. ಜೊತೆಗೆ ಬರೀ ಹಿಂದೂ ಸಮಾಜದಲ್ಲಿ ಒಳಗಡೆ ಇರೋಂಥ ಲಿಂಗಾಯತರನ್ನು ಕೂಡ ಇವತ್ತು ಅತಿ ಹೆಚ್ಚು ಗುಂಪುಗಾರಿಕೆ ಆಗೋದಕ್ಕೆ ಕಾರಣ ರಾಜ್ಯ ಸರ್ಕಾರ. ಅದನ್ನು ಕೂಡ ಖಂಡನೆ ಮಾಡಿದ್ರು. ಕಾಡಸಿದ್ದೇಶ್ವರ ಸ್ವಾಮಿಗಳು ಹಿಂದೂ ಸಮಾಜವನ್ನು ನೀವು ಛಿದ್ರ ಮಾಡಿಕೊಡುದು ಅನ್ನಂತ ನೇರವಾಗಿ ಹೇಳಿದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ಇಡೀ ದೇಶದಲ್ಲಿರೋಂಥ ಅನೇಕ ಮುಖ್ಯಮಂತ್ರಿಗಳು, ಮಂತ್ರಿಗಳು ಅವರ ಹತ್ರ ಹೋಗಿ ಅವ್ರ ಮಾರ್ಗದರ್ಶನ ತಗೋತಾರೆ. ಯಾತಕ್ಕೆ ಇವರು ಈ ಒಂದು ರಾಜ್ಯ ಸರ್ಕಾರಕ್ಕೆ ಇಷ್ಟು ದುರ್ಬುದ್ಧಿ ಬಂತೋ ಗೊತ್ತಿಲ್ಲ. ನನಗನ್ಸತ್ತೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ರಾಜ್ಯ ಸರ್ಕಾರ ಬಾಗಲಕೋಟೆ, ಬಿಜಾಪುರ ನಿರ್ಬಂಧ ಹಾಕಿದ್ದಕ್ಕೋಸ್ಕರನೇ ನನಗನ್ಸುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಗೊಂದಲ. ಮುಖ್ಯಮಂತ್ರಿ ಇರಬೇಕು ಬ್ಯಾಡೋ, ಬದಲಾವಣೆ ಸತೀಶ್ ಜಾರಕಿಹೊಳಿ ಬರಬೇಕು, ಡಿ ಕೆ ಶಿವಕುಮಾರ್ ಬರಬೇಕು, ಸಿದ್ದರಾಮಯ್ಯ ಉಳಿಬೇಕು ಬೇಡೋ, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ರಾಜ್ಯ ಸರ್ಕಾರ ಶ್ರೀಯುತ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮೇಲೆ ಹಾಕಿರೋಂಥ ನಿರ್ಬಂಧವೇ ಒಂದು ಕಾರಣ ಇರ್ಬೋದು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಮಾನ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ, ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ, ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧ ಏನು ಬಿಜಾಪುರ ಮತ್ತು ಬಾಗಲಕೋಟೆ ಏನು ಮಾಡ್ತಾರೆ ಇಲ್ಲಿ ಮಂತ್ರಿಗಳು ಗೊತ್ತಿಲ್ಲ ನನಗೆ, ಇಲ್ಲಿಯ ಶಾಸಕರುಗಳೇ ಏನು ಮಾಡ್ತಾರೆ ಗೊತ್ತಿಲ್ಲ. ಅನೇಕ ಸಾಧು ಸಂತರು ಅವ್ರು ಏನಾದ್ರು ಒಂದು ಕರೆ ಕೊಟ್ಟರೆ, ಇವತ್ತು ಕರ್ನಾಟಕ ರಾಜ್ಯದ ಅವ್ರ ಭಕ್ತರಿಗೆ ಏನಾದ್ರು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ದಂಗೆ ಹೇಳುತ್ತೆ. ಈ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನೋಡೋದಕ್ಕೆ ಸೌಮ್ಯ, ಆದರೆ ಅಷ್ಟೇ ಕಠೋರ. ಅವ್ರೇನಾದ್ರು ಕೂಡ ಅವರು ಆಗ್ತಾರಂಥ ಅನ್ಯಾಯ, ಧರ್ಮದ ಬಗ್ಗೆ ಆಗ್ತಾರಂಥ ಅನ್ಯಾಯ, ಗೋವುಗಳ ಬಗ್ಗೆ ಆಗ್ತಾರಂಥ ಅನ್ಯಾಯ, ಹೆಣ್ಮಕ್ಳ ಮೇಲೆ ಆಗ್ತಾರಂಥ ಅನ್ಯಾಯ, ಇದನ್ನೆಲ್ಲ ಗಮನಿಸಿದ್ದಾರೆ ಅವರು. ಇದನ್ನೆಲ್ಲ ಗಮನಿಸಿರೋಂಥ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಹಾಕಿರೋಂಥ ನಿರ್ಬಂಧ ನನಗನ್ಸುತ್ತೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕುತ್ತು. ರಾಜ್ಯ ಸರ್ಕಾರದ ಅಂತ್ಯದ ಕ್ಷಣಗಳನ್ನು ಎಣಿಸ್ತಾರೆ ಇದೇ ರೀತಿ ಮುಂದುವರೆದ್ರೆ ಅವರು. ಅದಕ್ಕೋಸ್ಕರ ಅವ್ರಿಗೆ ರಾಜ್ಯದ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ತಕ್ಷಣ ಬಾಗಲಕೋಟೆ ಮತ್ತು ಬಿಜಾಪುರದ ಮೇಲೆ ಅದರ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಗೊಳ್ಳಿ. ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಸ್ವಾಮಿಗಳ ಪರವಾಗಿ ಅವರೊಂದು ಕರೆ ಕೊಟ್ಟಂಗೆ ಅವ್ರು ಏನು ಕರೆ ಕೊಡ್ತಾರೋ ಅದರೆಲ್ಲವನ್ನೂ ನಾವು ಪರಿಪಾಲನೆ ಮಾಡ್ತೀವಿ. ಈ ಅಂಶವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಗೂ ಮನವಿ ಮಾಡ್ತೇನೆ. ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನಮಗೆಲ್ಲರೂ ದೇವರ ಸಮಾನ.
ಅವ್ರ ಮೇಲೆ ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಹಾಕಿರೋಂಥ ನಿರ್ಬಂಧವನ್ನು ತೆಗೆಸಬೇಕು, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೂ ಈ ಸಂದರ್ಭ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ. ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಆಗಬಹುದು. ಇದು ಈ ಸಬ್ಜೆಕ್ಟೇ ಬೇರೆ, ನಾವು ಬಂದಿರೋ ಸಬ್ಜೆಕ್ಟೇ ಬೇರೆ. ಪೊಲಿಟಿಕಲಿ ಬಂದೆ ನೀವು ಅದಕ್ಕೆ ಅದನ್ನು ಹೈಲೈಟ್ ಮಾಡ್ತೀರಿ, ಇದನ್ನು ಬಿಟ್ಬಿಡ್ತೀರಿ. ಎರಡೂ ಆಗಲ್ಲ. ನಾನು ನೋಡಿದ್ದೀನಿ, ಮೊದಲನೇ ಸರಿ ಬಿಜಾಪುರಕ್ಕೆ ಬಂದಿಲ್ಲ ನಾನು, ಅದಕ್ಕೂ ನಾನು ನೋಡ್ತೀನಿ. ಈ ಸರಿ ಪರೀಕ್ಷೆ ಮಾಡ್ತೀನಿ ನಿಮ್ಮನ್ನು. ಮತ್ತೆ ಹೇಳ್ತೀನಿ ನಾನು, ಅದೃಷ್ಟ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಅಂದ ತಕ್ಷಣ ನಮಗೆ ದೇವರು, ನಮಗೆ ತುಂಬ ನೋವಾಗಿದೆ. ಇಷ್ಟೊಂದು ಜನ ನಾವು ಇವತ್ತು ಯಾಕೆ ಬಂದು ಮನವಿ ಕೊಡ್ತಾ ಇದ್ದೀವಿ ಅಂತಂದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಮನವಿ ಕೊಡ್ತಾ ಇದ್ದೀವಿ. ನೀವು ಹೇಳಿದ ಅಂಶದ ಬಗ್ಗೆ, ಇದು ಕರ್ನಾಟಕ ರಾಜ್ಯದ ಸರ್ಕಾರ ಇದೆಯಲ್ಲ, ಇದು ಸಮ್ಮಿಶ್ರ ಸರ್ಕಾರ, ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲ. ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ರಾಜ್ಯದ ಅಧ್ಯಕ್ಷ, ನಾನು ಮುಖ್ಯಮಂತ್ರಿ ಇಬ್ಬರೂ ಕೂಡ ತೀರ್ಮಾನ ತೊಗೊಂಡಿದ್ದೀವಿ, ಕೇಂದ್ರ ನಾಯಕರು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀವಿ, ಯಾರು ಅದ್ರ ವಿರುದ್ಧ ಮಾತಾಡ್ತಾರೋ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋತೀವಿ. ಮುಖ್ಯಮಂತ್ರಿಗಳು 10 ಬಾರಿ ಹೇಳಿದ್ದಾರೆ, 5 ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ. ಅವ್ರ ಮಗ ಹೇಳ್ತೇನೆ ಯತೀಂದ್ರ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು. ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ? ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ? ಅವನ್ಯಾರೋ ಎಂಥದೊಬ್ಬ ಸಾಬಣ್ಣ MLA ರಾಮನಗರ, ಅವನೇ ನನ್ನ ಹೇಳಿಕೆ ಕೊಟ್ಟಾನೆ. ಇದೊಂದು ಎಳಸು ಹೇಳಿಕೆ ಅಂತ, ಯಾರ್ದು ಯತೀಂದ್ರನ ಹೇಳಿಕೆ. ಮುಖ್ಯಮಂತ್ರಿಗಳ ಮಗ ಯತೀಂದ್ರನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರೋಂಥ ಹೇಳಿಕೆ ಎಳಸು ಹೇಳಿಕೆ. ಇನ್ಯಾರ ಬಗ್ಗೆ ಹೇಳಲಿ ನಾನು? ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ. ಈಗ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆ ಬಿಟ್ಟಿದ್ದಾರೆ. ಯಾರು ಬಿಟ್ಟರು? ಯತೀಂದ್ರ ಅವರು ಬಿಟ್ಟಿದ್ದಾರೆ. ಯತೀಂದ್ರ ಅಂದ್ರೆ ಯಾರು? ಯಾರು ಬಿಟ್ಟಂಗೆ ಅವಾಗ ಲೆಕ್ಕ ಹೇಳಿ, ನೀವೇ ಹೇಳಿ. ನನಗೆ ಪ್ರಶ್ನೆ ನೀವು ಕೇಳ್ತಿರಲ್ಲ, ನಾನು ನಿಮಗೆ ಕೇಳ್ತೀನಿ. ಯತೀಂದ್ರ ಸಿದ್ದರಾಮಯ್ಯನ ಮಗ, ಯತೀಂದ್ರ ಅಷ್ಟು ಬುದ್ಧಿವಂತನಾ ಸತೀಶ್ ಜಾರಕಿಹೊಳಿ ಹೆಸರು ಕೇಳ್ಬಿಡೋದಕ್ಕೆ? ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ನನಗನ್ಸುತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಲ್ಲ, ನಂಬರ್ 1. ನಂಬರ್ 2, ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರಲ್ಲ. ಅದು ಸುಮ್ಮನೆ ಕೂರಂತ ಹುಳ ಅಲ್ಲ ಅದು, ಅರ್ಥ ಆಯ್ತಾ? ಹಾಗಾಗಿ ಎಷ್ಟು ದಿನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕುಟು ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ. ಬಂದು 2.5 ವರ್ಷದಿಂದನೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ, ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಕಿರಣ್ ಮಜುಮ್ದಾರ್ ಅವರು ಕೇಳ್ತಾರೆ, 15 ರೋಡ್ ನಾನು ಮಾಡ್ತೀನಿ, ಅವಕಾಶ ಕೊಡಿ ಅಂತ. ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವುದೂ ಬಂದಿರಲಿಲ್ಲ. ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪನಿಗಳು ಹೊರಗೆ ಬರ್ತಾ ಇದೆ ಅಂತಂದರೆ ಸರ್ಕಾರ ಸತ್ತೋಗಿದೆ ಅಂತಲೇ ಅರ್ಥ. ಅದಕ್ಕೋಸ್ಕರ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸನೂ 2.5 ವರ್ಷದಿಂದ ನಡೆದಿಲ್ಲ. MLAಗಳಿಗೆ, ಆಡಳಿತ ಪಕ್ಷದ MLAಗಳಿಗೆ 50 ಕೋಟಿ ರೂಪಾಯಿ ಮೂಗಿತುಪ್ಪ, ವಿರೋಧ ಪಕ್ಷದ MLAಗಳಿಗೆ 25 ಕೋಟಿ ರೂಪಾಯಿ ಮೂಗಿತುಪ್ಪ. 50 ಕೋಟಿ 25 ಕೋಟಿ ಕನಸಿನಲ್ಲಿ ಕಾಣಬೇಕು ಇವರು. 1 ರೂಪಾಯಿ ಸಿಗಲ್ಲ ಇವರಿಗೆ. ಅದಕ್ಕೋಸ್ಕರ ಯಾವ ಅಭಿವೃದ್ಧಿನೂ ಕೆಲಸ ಇಲ್ಲ. ಆದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಿದ್ದಾರೆ. ಈ ಬಡದಾಡ್ತಾ ಇರೋಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಾ ಇರೋಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನ ಇರಲ್ಲ. ನಾನು ಮುಂಚೆಂದೇ ಹೇಳ್ತಾ ಬಂದೆ, ಇವ್ರ ಕೇವಲ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತಾಯಿದೆ, ಅನ್ಯಾಯ ಆಗ್ತಾಯಿದೆ. ಅದ್ರ ಇನ್ನೊಂದು ಉದಾಹರಣೆ, ಈಗ ಕಾಡಕ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಕಿರೋಂಥ ಒಂದು ನಿರ್ಬಂಧ, ಅಥವಾ ಮುಸಲ್ಮಾನರಿಗೆ ಸಂತೃಪ್ತಿ, ಇತ್ಲ ಸಾಧು ಸಂತರಿಗೆ ಆಗ್ತಾ ಇರೋಂಥ ಅಪಮಾನ. ಅದಕ್ಕೋಸ್ಕರ ಹೇಳ್ತೀನಿ, ಈ ಸರ್ಕಾರ ಭಾಳ ದಿನ ಉಳಿಯಲ್ಲ. ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಆಡಳಿತ ಬರಬಹುದು, ಚುನಾವಣೆನೂ ಕೂಡ ಬರ್ಬೋದು. ಯಾರ್ಯಾರು MLAಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೋ ಎಲ್ಲ ಪಕ್ಷದಲ್ಲೂ ಕೂಡ ಜನರ ಮಧ್ಯೆ ನೀವಾರು ಹೋಗ್ರಿ. ಗುಂಡಿ ತುಂಬಂಥ ಪ್ರಯತ್ನ ಮಾಡ್ತೀರಾ, ಗುಂಡಿ ತುಂಬಿ ಜನರಿಗೆ ಏನು ಸಣ್ಣ ಪುಟ್ಟ ಕೆಲಸಗಳು ಆಗಬೇಕಾ ಮಾಡಿಕೊಡಿ. ಯಾಕಂದರೆ ಸರ್ಕಾರದ ನೆಚ್ಕೊಂಡು ರಾಜ್ಯದಲ್ಲಿ ಯಾವ ಅಭಿವೃದ್ಧಿನ ಕೆಲಸ ಆಗಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡೋದು ನಾನು ನೋಡಿದ್ದೀನಿ. ಸ್ಪರ್ಧೆ ಮಾಡಬೇಕು ಅಂತ ಅಪೇಕ್ಷೆ ಅಂತ ಅನೇಕ MLA ಅಭ್ಯರ್ಥಿಗಳು ಚುನಾವಣೆ ಮುಂಚೆನೇ ಅನೇಕ ದೇವಸ್ಥಾನಗಳು ಕಟ್ಸ್ಕೊಟ್ಬಿಡ್ತಾರೆ, ಅನೇಕ ಟಾರ್ ರಸ್ತೆ ಒಡೆ ಮಾಡ್ತಾರೆ. ಚುನಾವಣೆ ಬರುತ್ತೆ ಅಂತ ಅಂದ್ಕೊಂಡು ಈಗಲಾರು ಕೂಡ ಈ ಅಭ್ಯರ್ಥಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರೋರು ನಾಳೆ ಚುನಾವಣೆ ಬಂದಾಗ ವೋಟರ್ಸಿಗೆ ಖರೀದಿ ಮಾಡೋ ಆಮೇಲೆ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಆದರೆ ಜನಸಾಮಾನ್ಯರಿಗೆ ಆಗಬೇಕಂತ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋದಕ್ಕಲ್ಲಿ ನಿಮ್ಮ ಸ್ವಂತ ದುಡ್ಡಲ್ಲಾರು ಪ್ರಯತ್ನ ಮಾಡಿದ್ರೆ
ನೀವು ಚುನಾವಣೆ ಗೆಲ್ಬಹುದು ಅನ್ನೋಂಥ ನಂಬಿಕೆ ನನಗಿದೆ. अब तक के लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए टीवी 22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।